ಹಾಯ್ ಸ್ಪರ್ಧಾರ್ಥಿ ಮಿತ್ರರೇ, ವೆಲ್ಕಮ್ ಟು ನೇತಾಜಿ ಮಿಲಿಟರಿ ಅಕಾಡೆಮಿ ಸಿಂಧನೂರು. ನಾನು ನಿಮ್ಮ ಅಕ್ಷಯ್ ಸರ್. ಪ್ರತಿ ವಿಡಿಯೋದಂತೆ ಈ ವಿಡಿಯೋದಲ್ಲಿ ಕೂಡ ನಾನು SSC GDಯ ಹಳೆ ಪ್ರಶ್ನೆ ಪತ್ರಿಕೆಯ ಇಂಗ್ಲಿಷ್ ವಿಭಾಗದ ಪ್ರಶ್ನೆಗಳನ್ನು ತಗೊಂಡ್ಬಂದಿದ್ದೀನಿ. ಒಂದೊಂದಾಗಿ ಪ್ರತಿಯೊಂದು ಪ್ರಶ್ನೆಯನ್ನು ಅನಲೈಸ್ ಮಾಡ್ತಾ ಆನ್ಸರ್ನ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಎಡಿಬಲ್ ಫ್ಲವರ್ಸ್ ಡ್ಯಾಶ್ ಮೇಡ್ ಅಪ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಫ್ಲವರ್ಸ್ that have different characteristics. ಇಲ್ಲಿ ಏನು ಕೇಳಿದಾರೆ ಅವರು, ಮೊದಲನೇ ಪ್ರಶ್ನೆಯಲ್ಲಿ ಫಿಲ್ ಇನ್ ದ ಬ್ಲಾಂಕ್ ಏನ್ ಫಿಲ್ ಮಾಡ್ಬೇಕಲ್ಲಿ, ಹೆಲ್ಪಿಂಗ್ ವರ್ಬ್ ನ ಫಿಲ್ ಮಾಡ್ಬೇಕು. ಓಕೆನಾ? ಸೊ ಹಾಗಾದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಇಲ್ಲಿ ಕರೆಕ್ಟ್ ಸೂಟೇಬಲ್ ಆಗುತ್ತೆ ನೋಡೋಣ. ನೋಡಲಿ, ಫಸ್ಟ್ ಸಬ್ಜೆಕ್ಟ್ ಏನಿದೆ ನೋಡ್ಕೊಡ್ರಿ. ಸಬ್ಜೆಕ್ಟ್ ಇಲ್ಲಿರೋದು ಎಡಿಬಲ್ ಫ್ಲವರ್ಸ್. ಇಲ್ಲಿ ಸಬ್ಜೆಕ್ಟ್ ಏನಿದೆ, ಪ್ಲೂರಲ್ ಇದೆ. ಸೊ ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಕೂಡ ಪ್ಲೂರಲ್ಗೆ ಸೂಟೇಬಲ್ ಆಗುವಂತ ಹೆಲ್ಪಿಂಗ್ ವರ್ಬ್ನ ನೀವು ಆಯ್ಕೆ ಮಾಡಬೇಕು. ಫಸ್ಟ್ ಒನ್ ಈಸ್ ಬರಲ್ಲ, ಯಾಕಂದ್ರೆ ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಬಳಸುವಂತ ಹೆಲ್ಪಿಂಗ್ ವರ್ಬ್ ಈಸ್. ನೆಕ್ಸ್ಟ್ ವಾಸ್ ಕೂಡ ಅಷ್ಟೇ, ಸಿಂಗ್ಯುಲರ್ಗೆ ಬಳಸ್ತೀವಿ. ಇನ್ನು ಆರ್ ಮತ್ತು ವರ್ ಪ್ಲೂರಲ್ಗೆ ಬಳಸ್ತೀವಿ. ಆರ್ ಅನ್ನ ಪ್ರೆಸೆಂಟ್ ಟೆನ್ಸ್ಗೆ ಬಳಸಿದ್ರೆ ವರ್ ಅನ್ನ ಪಾಸ್ಟ್ ಟೆನ್ಸ್ಗೆ ಬಳಸ್ತೀವಿ. ಸೊ ಹಾಗಾದ್ರೆ ಇಲ್ಲಿರೋದು ಯಾವ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಹೇಗೆ ಹೇಳ್ತೀರಾ ಸರ್ ಅಂತಂದ್ರೆ ನೋಡ್ರಿ, ಏನ್ ಹೇಳಿದಾರೆ ಅವರು, ಎಡಿಬಲ್ ಫ್ಲವರ್ಸ್ ಡ್ಯಾಶ್ ಮೇಡ್ ಅಪ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಫ್ಲವರ್ಸ್ ಅಂತ ಹೇಳಿ. ಅಂದ್ರೆ ಇಲ್ಲಿ ಅವರು ಒಂದು ಫ್ಯಾಕ್ಟ್ ನ ಹೇಳ್ತಾ ಇದ್ದಾರೆ. ಎಡಿಬಲ್ ಫ್ಲವರ್ಸ್ ಲಾರ್ಜ್ ಗ್ರೂಪ್ ಆಫ್ ಫ್ಲವರ್ಸ್ ಇಂದ ಮಾಡಲ್ಪಟ್ಟಿವೆ ಅಂತ ಹೇಳಿದ್ರು. ಅರ್ಥ ಇದೆ, ಅದರಿಂದ ತಯಾರಿಸ್ತಾರೆ ಅಂತ, ಅದರಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ಯಾರ. ಹಂಗಂದ್ಮೇಲೆ ನಾವು ಫ್ಯಾಕ್ಟ್ ಅಥವಾ ಟ್ರುತ್, ಯೂನಿವರ್ಸಲ್ ಟ್ರುತ್ ಅಂತ ಹೇಳ್ತೀವಲ್ಲ, ಅದನ್ನು ಮಾತಾಡಬೇಕಾದ್ರೆ ಯಾವಾಗ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿನೇ ನಾವು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಾಯ್ತು ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಸೊ ಹಾಗಾಗಿ ಸರಿಯಾದ ಉತ್ತರ ವರ್ ಅಲ್ಲ, ಸರಿಯಾದ ಉತ್ತರ ಯಾವುದು, ಆರ್. ಓಕೆನಾ? ಎಡಿಬಲ್ ಫ್ಲವರ್ಸ್ ಆರ್ ಮೇಡ್ ಅಪ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಫ್ಲವರ್ಸ್ ದಟ್ ಹ್ಯಾವ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅರ್ಥ ಆಯ್ತಲ್ಲ ಮೊದಲನೇ ಪ್ರಶ್ನೆಗೆ ಉತ್ತರ? ಓಕೆ ನೋಡಿ, ಮೊದಲನೇ ಪ್ರಶ್ನೆ ಏನ್ ಕೊಟ್ಟಾರ ಅವರು, ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ಕೊಟ್ಟಾರ. ಸರ್ ಹಂಗಂದ್ಮೇಲೆ ನಾವು ಇಂಥ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೇಕು ಸರ್ ಎಕ್ಸಾಮ್ ನಲ್ಲಿ, ಏನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನ ಸರಿಯಾಗಿ ತಿಳ್ಕೋಬೇಕು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನ ನೀವು ಸರಿಯಾಗಿ ತಿಳ್ಕೋಬೇಕು. ಸರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನ ನಮಗೆ ನೀವೇ ತಿಳಿಸ್ಕೊಡಿ ಅನ್ನೋದಾದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಹಾಕಿ. ನಿಮ್ಗೆ ಅವಶ್ಯಕತೆ ಇದ್ರೆ ನಾವು ಖಂಡಿತ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಒಂದು ವಿಡಿಯೋ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಶಿ ವಾಸ್ ಏಬಲ್ ಟು ಅಟ್ರಾಕ್ಟ್ ದ ಅಟೆನ್ಷನ್ ಆಫ್ ದಿ ಜಡ್ಜಸ್ ವಿತ್ ಅ ಇಂಟೆಲೆಕ್ಟ್ ಅಂಡ್ ಡ್ಯಾಶ್ ಡಿಮಿನಾರ್. ನೋಡ್ರಿ, ಡಿಮಿನಾರ್ ಅಂತಂದ್ರೆ ಏನು ಗೊತ್ತಾ, ಬಿಹೇವಿಯರ್. ಏನು ಬಿಹೇವಿಯರ್, ಎಂತ ಬಿಹೇವಿಯರ್ ಅನ್ನೋದನ್ನ ನೀವೇನ್ ಮಾಡ್ಬೇಕಿಲ್ಲಿ, ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ತುಂಬಬೇಕು. ಬಿಹೇವಿಯರ್ ಅಥವಾ ಡಿಮಿನಾರ್ ಅನ್ನೋದು ನೌನು. ಸೊ ಹಾಗಾದ್ರೆ ಎಂತಹ ಡಿಮಿನಾರ್ ಅಂದ್ರೆ ನಾವಿಲ್ಲಿ ತುಂಬಬೇಕಾಗಿರೋದು ಅಡ್ಜೆಕ್ಟಿವ್. ಎಂತದು ಸರಿಯಾದದ್ದು, ಬಿವಿಚಿಂಗ್. ಸರಿಯಾದದ್ದು ಯಾವುದು, ಬಿವಿಚಿಂಗ್. ಬಿವಿಚಿಂಗ್ ಅಂದ್ರೆ ಅಟ್ರಾಕ್ಟಿವ್ ಅಂತ ಅರ್ಥ, ಅಟ್ರಾಕ್ಟಿವ್ ಅಂತ ಅರ್ಥ. ಇನ್ನ ಉಳಿದು ಮೂರು ಏನದವಲ್ಲ, ಇವು ಇದರ ವಿರುದ್ಧ ಅರ್ಥವನ್ನ ಕೊಡುವಂತಹ ಪದಗಳು. ಓಕೆನಾ? ಇಲ್ಲಿ ಸರಿಯಾದ ಉತ್ತರ ಬಿವಿಚಿಂಗ್. ಸೊ ಇಲ್ಲಿ ನಿಮ್ಗೆ ಪ್ರತಿ ಪ್ರಶ್ನೆಯಲ್ಲೂ ಗೊತ್ತಾಗುತ್ತೆ, ವರ್ಡ್ಸ್ ಗಳನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ವರ್ಡ್ಸ್ ಗಳನ್ನ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರ್ತಾರ. ಸೊ ಹಂಗಾಗಿ ನೀವೆಲ್ಲರೂ ಶಬ್ದಗಳ ಅರ್ಥವನ್ನು ತಿಳ್ಕೊಬೇಕಾಗಿದೆ. ಸಾಕಷ್ಟು ಶಬ್ದಗಳನ್ನ ಓದ್ರಿ, ವೊಕ್ಯಾಬ್ಯುಲರಿಯನ್ನ ತಿಳ್ಕೊಳ್ರಿ. ಓಕೆ, ಇಷ್ಟು ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದ ಗಿವನ್ ವರ್ಡ್. ಎಸ್, ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಪದ, ಇದೆಲ್ಲರಿಗೂ ಗೊತ್ತಿರುವಂತದ್ದು. ಓಕೆನಾ? ಸಾರಿ, ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಪದ. ಏನ್ ಕೊಟ್ಟು, ಯಾವ ಪದದ ಸಮಾನಾರ್ಥಕವನ್ನ ನಾವಿಲ್ಲಿ ಹುಡುಕ್ಬೇಕಂತಂದ್ರೆ ಅಬ್ಯಾಂಡನ್. ಅಬ್ಯಾಂಡನ್ ಪದದ ಅರ್ಥ ಏನು? ಅಬ್ಯಾಂಡನ್ ಅಂತಂದ್ರೆ ಖಾಲಿ ಮಾಡಿರುವುದು, ಒಂಟಿಯಾಗಿ ಬಿಟ್ಟಿರುವುದು ಅನ್ನೋ ಒಂದು ಅರ್ಥ ಬರ್ತದೆ. ಸೊ ಇದಕ್ಕೆ ಸರಿಯಾದ ಅರ್ಥ ಯಾವುದು, ಬಿಟ್ಟಿರುವುದು, ಲೀವ್ ಅನ್ನೋದು ಸರಿಯಾದಂತಹ ಅರ್ಥ, ಸಮಾನಾರ್ಥ ಆಗಿರುತ್ತೆ. ಅಬ್ಯಾಂಡನ್, ಲೀವ್ ಅವ್ರು ಕೇಳಿರೋದು ಸಮಾನಾರ್ಥಕ ಪದ, ಸಿನಾನಿಮ್. ಓಕೆನಾ? ನೆಕ್ಸ್ಟ್ ನೋಡಲಿ, ನೀವು ಎಲ್ಲಾದ್ರೂ ಕೇಳಿರ್ತೀರಿ ಈ ಒಂದು ವರ್ಡ್ ಅನ್ನು, ಅಬ್ಯಾಂಡನ್ಡ್ ಹೌಸ್ ಅಂದ್ರೆ ಏನು, ಒಂಟಿ ಮನೆ.
ಅಥವಾ ಖಾಲಿಯಾದ ಮನೆ. ಈಗ ನೀವು ದೆವ್ವದ ಮನೆ ಅಂತ ಕೇಳಿರ್ತೀರ, ಅದು ದೆವ್ವ ಇರಂಗಿಲ್ಲ ಅಲ್ಲಿ. ಅದನ್ನ ನಾವು ಇಂಗ್ಲಿಷ್ನಾಗ ಅಬ್ಯಾಂಡನ್ಡ್ ಹೌಸ್ ಅಂದ್ರೆ ಒಂಟಿಯಾದ ಮನೆ, ಅಲ್ಲಿ ಯಾರು ವಾಸ ಮಾಡಲ್ಲ, ಆ ಮನೆಯನ್ನ ಬಿಟ್ಟು ಹೋಗಿರ್ತಾರ. ಸೊ ಅಂಥದನ್ನ ನಾವು ಅಬ್ಯಾಂಡನ್ಡ್ ಹೌಸ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಅಬ್ಯಾಂಡನ್ ಪದ ಸರಿಯಾದ ಅರ್ಥ ಲೀವ್. ಓಕೆನಾ. ನೆಕ್ಸ್ಟ್ ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಫ್ರಮ್ ದ ಗಿವನ್ ಆಪ್ಷನ್ಸ್. ನೋಡ್ರಿ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂದ್ರೆ ತಪ್ಪಾಗಿ ಸ್ಪೆಲ್ಲಿಂಗ್ ಇರಬೇಕು ಅಂತ ಶಬ್ದನ ನಾವು ಹುಡುಕ್ಬೇಕು. ಯಾವುದು? ಅಟೆಂಡೆನ್ಸ್, ಅಲಾಟಿಂಗ್, ಅಕಂಪನಿ, ಆಟೋಮ್ಯಾಟಿಕ್. ಸರಿಯಾದಂತಹ ಉತ್ತರ ಆಪ್ಷನ್ ಟು ಅಲಾಟಿಂಗ್. ಯಾಕಂದ್ರ ಇದ್ರ ಸ್ಪೆಲ್ಲಿಂಗ್ ತಪ್ಪಾಗೈತಿ. ಸರ್ ಏನಾಗಾದ್ರೆ ಸರಿಯಾದ ಸ್ಪೆಲ್ಲಿಂಗ್ ಅಂತಂದ್ರ ಅಲಾಟಿಂಗ್, ಡಬಲ್ ಟಿ ಬರ್ಬೇಕು ಲಾಸ್ಟ್. ಅಲಾಟ್, ಅಲಾಟಿಂಗ್. ಓಕೆನಾ, ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಕೆಟಗಾರಿಕಲಿ, ಕರೇಜಿಯಸ್ಲಿ, ಕಂಕರೆಂಟ್ಲಿ, ಚಾರ್ಮಿಂಗ್ಲಿ. ಎಸ್, ಮತ್ತೊಮ್ಮೆ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅನ್ನು ಅವ್ರು ಕೇಳ್ಯಾರ ಇಲ್ಲಿ. ನೋಡಲಿ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅನ್ನು ಕೇಳ್ಯಾರ. ಇದರಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಇರ್ಲಾರ್ದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಟು ಕರೇಜಿಯಸ್ಲಿ. ಹೆಂಗ್ ಸರ್, ಏನಾಗಬೇಕಿತ್ತು ಹಾಗಾದ್ರೆ ಸ್ಪೆಲ್ಲಿಂಗ್ ಅಂತಂದ್ರ ಕರೇಜಿಯಸ್ಲಿ. ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇಲ್ಲಿ ಇ ಬರಬೇಕು, ಏನು ಬಂದಿದೆ? ಐ ಬಂದಿದೆ. ಓಕೆನಾ, ಇಲ್ಲಿ ತಪ್ಪಾಗಿದೆ ಸ್ಪೆಲ್ಲಿಂಗ್. ಸೊ ಇದ್ರ ಮುಖಾಂತರ ನಿಮ್ಗೆ ಏನ್ ಗೊತ್ತಾಗುತ್ತೆ ನೋಡಿ, ಪ್ರತಿ ಪ್ರಶ್ನೆ ಪತ್ರಿಕೆನ ತೆಗೆದು ನೋಡ್ರಿ, ಸಿನಾನಿಮ್, ಆಂಟೋನಿಮ್, ಇನ್ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಇವೆಲ್ಲ ಕೇಳ್ತಾರೆ. ಅಂದ್ರೆ ಪ್ರತಿ ಶಬ್ದದ ಸ್ಪೆಲ್ಲಿಂಗ್ ಅನ್ನ ನೀವು ತಿಳ್ಕೊಬೇಕಾದದ್ದು ಬಹಳ ಅವಶ್ಯಕವಾಗಿದೆ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. In the sentence, the explanation provided by the professor was succinct. What is the most appropriate antonym of the word succinct? Yes, okay. ನೋಡಿ, succinct ಅನ್ನೋ ಪದದ ಏನ್ ಕೇಳ್ಯಾರ ಅವರು? ಆಂಟೋನಿಮ್ ಕೇಳ್ಯಾರ ಅವರು, ವಿರುದ್ಧಾರ್ಥಕ ಪದ ಕೇಳ್ಯಾರ. ಅಂದ್ರೆ ಮೊದಲು ಈ ಪದದ ಅರ್ಥ ಗೊತ್ತಾಗಬೇಕಲ್ಲ ನಮ್ಗ. succinct ಅನ್ನೋ ಪದದ ಅರ್ಥ, succinct ಅನ್ನೋ ಪದದ ಅರ್ಥ ಡೈರೆಕ್ಟ್ ಟು ದ ಪಾಯಿಂಟ್. ಏನರ್ಥ? ಡೈರೆಕ್ಟ್ ಟು ದ ಪಾಯಿಂಟ್ ಅಂದ್ರೆ ನೇರವಾಗಿ ಏನ್ ವಿಷಯ ಇರುತ್ತೋ ಅದನ್ನೇ ಹೇಳೋದು, ಸುತ್ತಿ ಬಳಸಿ ಮಾತಾಡೋದಲ್ಲ, ನೇರವಾಗಿ ವಿಷಯಕ್ಕೆ ಬರೋದು. ಅದನ್ನ ನಾವೇನಂತ ಕರಿತೀವಿ? ಸಕ್ಸಿಂಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋದರ ವಿರುದ್ಧಾರ್ಥಕ ಪದ ಏನಾಗುತ್ತಾ? ಸುತ್ತಿ ಬಳಸಿ ಮಾತಾಡೋದು ಅಂತೀವಿ ನಾವು ಕನ್ನಡದಾಗ, ಹೌದಿಲ್ಲ? ಸುತ್ತಿ ಬಳಸಿ ಮಾತಾಡೋದು ಅನ್ನೋದಕ್ಕೆ ಏನಂತೀವಿ? ಲಾಂಗ್ ವೈಂಡೆಡ್. ಲಾಂಗ್ ವೈಂಡೆಡ್. ಓಕೆನಾ. ಸೊ ಹಾಗಾದ್ರೆ ಆಂಟೋನಿಮ್ ಫಾರ್ ಸಕ್ಸೆಂಟ್ ಈಸ್ ಲಾಂಗ್ ವೈಂಡೆಡ್. ಮತ್ತೆ ಇನ್ನು ಉಳಿಕೆದ ಏನದ? ಲ್ಯಾಕೋನಿಕ್, ಪಿತ್ತಿ ಅಂಡ್ ಕನ್ಸೈಸ್ ಏನದವಲ್ಲ, ಇವು ಮೂರು ಇದೇ ಅರ್ಥವನ್ನ ಕೊಡ್ತವೆ. ಅಂದ್ರೆ ನೇರವಾಗಿ ಮಾತನಾಡುವುದು, ಹೆಚ್ಚು ಮಾತನಾಡದೆ ನೇರವಾಗಿ ವಿಷಯಕ್ಕೆ ಬರುವುದು ಅನ್ನೋ ಅರ್ಥವನ್ನ ಉಳಿದೆಲ್ಲವೂ ಕೊಡ್ತವೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಕ್ವಶನ್ ನೋಡಿ, 7ನೇ ಪ್ರಶ್ನೆ. ಪೊಲ್ಯೂಷನ್ ಡ್ಯಾಶ್ ಇಕೋಸಿಸ್ಟಮ್ಸ್ ಅಂಡ್ ವೈಲ್ಡ್ ಲೈಫ್. ಇಲ್ಲಿ ಮತ್ತೊಮ್ಮೆ ನೋಡಲಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಒಂದು ಪ್ರಶ್ನೆ ಬಂದಿದೆ. ಹೆಂಗ? ಸಬ್ಜೆಕ್ಟ್ ಇದೆ, ಅಲ್ಲಿ ಸರಿಯಾದ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ನ ತುಂಬಬೇಕು. ಇಲ್ಲಿ ವರ್ಬ್ ನ ನಾವು ಫಿಲ್ಅಪ್ ಮಾಡಬೇಕು. ಪೊಲ್ಯೂಷನ್ ಡ್ಯಾಮೇಜಸ್ ಕರೆಕ್ಟ್ ಆಗುತ್ತೋ, ಡ್ಯಾಮೇಜ್ ಕರೆಕ್ಟ್ ಆಗುತ್ತೋ, ಈಸ್ ಡ್ಯಾಮೇಜ್ ಕರೆಕ್ಟ್ ಆಗುತ್ತೋ, ಡ್ಯಾಮೇಜಿಂಗ್ ಕರೆಕ್ಟ್ ಆಗುತ್ತೋ? ಹಾಗಾದ್ರೆ ಒಂದೊಂದು ಆಪ್ಷನ್ ನೋಡಮ್ಮ. ಕ್ಯಾನ್ಸಲ್ ಆಗೋದಾದ್ರೆ ಯಾಕೆ ಕ್ಯಾನ್ಸಲ್ ಆಗುತ್ತೋ ಎಲ್ಲಾನು ನೋಡಮ್ಮ. ಪೊಲ್ಯೂಷನ್ ಅನ್ನೋದು ಮೊದಲು ಸಬ್ಜೆಕ್ಟ್ ನೋಡಲಿ. ಸಬ್ಜೆಕ್ಟ್ ಏನೈತಿ ಗೊತ್ತಾ? ಪೊಲ್ಯೂಷನ್ ಐತಿ. ಈ ಪೊಲ್ಯೂಷನ್ ಅನ್ನೋದು ಸಿಂಗ್ಯುಲರ್. ಇದು ಏನಿದು? ಸಿಂಗ್ಯುಲರ್. ಸೊ ಹಾಗಾದ್ರೆ ಇಲ್ಲಿ ಡ್ಯಾಮೇಜ್ ನೋಡ್ರಿ, ಇದು ಇರೋದು ಪ್ರೆಸೆಂಟ್ ಟೆನ್ಸ್ನಾಗ, ಹೌದಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ. ಯಾಕ? ಇದು ಫ್ಯಾಕ್ಟರ್ನ ಹೇಳುತ್ತಾ. ಪೊಲ್ಯೂಷನ್ ಅಂತಂದ್ರೆ ಏನು? ಮಾಲಿನ್ಯ, ಪರಿಸರವನ್ನ ಮತ್ತು ವನ್ಯಜೀವಿಗಳನ್ನ ಏನು ಮಾಡುತ್ತಾ? ಡ್ಯಾಮೇಜ್ ಮಾಡುತ್ತಾ, ಹಾಳು ಮಾಡುತ್ತಾ. ಕರೆಕ್ಟ್. ಇದು ಯೂನಿವರ್ಸಲ್ ಟ್ರುತ್. ಸೊ ಹಂಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರ ಏನು ಬರುತ್ತೆ? ವರ್ಬಿಗೆ ಎಸ್ ಅಥವಾ ಇ ಎಸ್ ಬರುತ್ತೆ. ಸೊ ಡ್ಯಾಮೇಜಸ್ ಸರಿಯಾದ ಉತ್ತರ. ಸರ್ ಹಾಗಾದ್ರೆ ಈಸ್ ಡ್ಯಾಮೇಜ್ ಬರಲ್ವಾ? ಬರಲ್ಲ. ಯಾಕಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರಲ್ಲ. ಓಕೆನಾ? ವರ್ಬ್ ಜೊತೆ ಹೆಲ್ಪಿಂಗ್ ವರ್ಬ್ ಬರಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ನೆಕ್ಸ್ಟ್ ನೋಡಮ್, ಡ್ಯಾಮೇಜಿಂಗ್ ಬರ್ಬೋದಾ? ಎಸ್ ಬರಬಹುದು. ಆದ್ರೆ ಪ್ರತಿ ನೋಡ್ಲಿ ಕಂಟಿನ್ಯೂಸ್ ಟೆನ್ಸ್ಗೂ
ಒಂದು ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಒಂದು ವೇಳೆ ಈಸ್ ಡ್ಯಾಮೇಜಿಂಗ್ ಅಂತ ಕೊಟ್ಟಿದ್ರೆ ಕರೆಕ್ಟ್, ಇಲ್ಲಿ ಈಸ್ ಕೊಟ್ಟಿಲ್ಲ, ಬರೀ ಡ್ಯಾಮೇಜಿಂಗ್ ಕೊಟ್ಟಾರ. ಸೊ ಹಂಗಾಗಿ ಆಪ್ಷನ್ 4 ಕೂಡ ಆಗಲ್ಲ. ಸರಿಯಾದ ಉತ್ತರ ಪೊಲ್ಯೂಷನ್ ಡ್ಯಾಮೇಜಸ್ ಎಕೋಸಿಸ್ಟಮ್ಸ್ ಅಂಡ್ ವೈಲ್ಡ್ ಲೈಫ್. ಓಕೆನಾ? ನೆಕ್ಸ್ಟ್ ಓಕೆ ನೋಡಿ, ಮುಂದಿನ ಪ್ರಶ್ನೆ. ಯುವರ್ ಕೊಲೀಗ್ ಸಜೆಸ್ಟ್ ಯು ಆರ್ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ವೆನ್ ಯು ಆರ್ ಟ್ರೈಂಗ್ ಟು ಕನ್ವಿನ್ಸ್ ದ ಬಾಸ್ ಅಬೌಟ್ ಅ ಪ್ರಾಜೆಕ್ಟ್. ವಾಟ್ ಡಸ್ ಯುವರ್ ಕೊಲೀಗ್ ಮೀನ್? ನೋಡ್ಲಿ, ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅನ್ನೋ ಒಂದು ಇಡಿಯಂ ಅನ್ನ ಕೊಟ್ಟಾರ ಅವ್ರು. ಇಡಿಯಂ ಅಂತಂದ್ರೆ ನುಡಿಗಟ್ಟು, ಅಂದ್ರೆ ಅಲ್ಲಿರುವ ಶಬ್ದಗಳ ಒಳಾರ್ಥವನ್ನು ನಾವು ತಿಳ್ಕೋಬೇಕು. ಓಕೆನಾ? ನೋಡ್ಲಿ, ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂತಂದ್ರೆ ಏನಂದ್ರೆ ತಪ್ಪಾಗಿ ಊಹಿಸುವುದು ಅಥವಾ ತಪ್ಪಾದ ದಾರಿಯಲ್ಲಿ ಒಂದು ಕೆಲಸವನ್ನ ಮಾಡುವುದು, ತಪ್ಪಾದ ರೀತಿಯಲ್ಲಿ ಮಾಡುವುದು, ಅದನ್ನ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಯಾವ್ದಿದೆ ಆಪ್ಷನ್ ನೋಡಂಬರ್ರಿ. ಯುವರ್ ಕೊಲೀಗ್ ವಾಂಟ್ಸ್ ಯು ಟು ಕ್ಲೈಂಬ್ ಅ ಟ್ರೀ, ತಪ್ಪು. ಯುವರ್ ಕೊಲೀಗ್ ವಾಂಟ್ಸ್ ಯು ಟು ಸ್ಟಾಪ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್, ಅಲ್ಲ. ಅಂದ್ರೆ ಒಂದು ಮರ ಹತ್ತೋದು ಅಲ್ಲ, ಕೆಲಸವನ್ನು ಸ್ಟಾಪ್ ಮಾಡೋದು ಅಲ್ಲ. ಯುವರ್ ಕೊಲೀಗ್ ಥಿಂಕ್ಸ್ ಯು ಆರ್ ಮೇಕಿಂಗ್ ದ ರೈಟ್ ಅಸಂಪ್ಷನ್ಸ್, ಎಸ್ ರಾಂಗ್. ಇದು ರೈಟ್ ಅಸಂಪ್ಷನ್ಸ್ ಅಲ್ಲ. ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂದ್ರ ರಾಂಗ್ ಅಸಂಪ್ಷನ್ಸ್, ತಪ್ಪು ಊಹೆಗಳನ್ನ ಮಾಡಕತ್ತೇನಂತ. ಇಲ್ಲಿ ಏನ್ ಕೊಟ್ಟಾರ? ರೈಟ್ ಅಸಂಪ್ಷನ್ಸ್, ಹಂಗಾಗಿ ಇದು ಬರಲ್ಲ. ಯುವರ್ ಕೊಲೀಗ್ ಥಿಂಕ್ಸ್ ಯು ಆರ್ ಪರ್ಸ್ಯೂಯಿಂಗ್ ದ ರಾಂಗ್ ಕೋರ್ಸ್ ಆಫ್ ಆಕ್ಷನ್ ಆರ್ ಮೇಕಿಂಗ್ ಅ ರಾಂಗ್ ಅಸಂಪ್ಷನ್, ಅಂದ್ರೆ ತಪ್ಪಾದ ಊಹೆಯನ್ನ ಮಾಡಕತ್ತಿ ನೀನು ಅಂತ ಯುವರ್ ಕೊಲೀಗ್ ಅಂದ್ರೆ ನಿಮ್ಮ ಕೆಲಸದಲ್ಲಿ ಜೊತೆಗಾರರು ಹೇಳಕತ್ತಾರಂತ ಅರ್ಥ. ಸೊ ಹಂಗಾಗಿ ಇದು ಸರಿಯಾದಂತ ಅರ್ಥ, ರಾಂಗ್ ಅಸಂಪ್ಷನ್ ಅಥವಾ ರಾಂಗ್ ಕೋರ್ಸ್ ಆಫ್ ಆಕ್ಷನ್, ತಪ್ಪಾದ ಊಹೆ ಮಾಡಿಕೊಳ್ಳುವುದು ಅದರ ಅರ್ಥ. ಓಕೆನಾ? ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂದ್ರೆ ತಪ್ಪಾಗಿ ಊಹೆ ಮಾಡಿಕೊಳ್ಳುವುದು ಅನ್ನೋ ಒಂದು ಅರ್ಥ ಒಂದು ಬರ್ತದೆ. ಅರ್ಥ ಐತಿ ಈಗ? ಓಕೆ. ಆಮೇಲೆ ನೋಡ್ಲಿ, ಪ್ರತಿ ಕ್ವಶನ್ ಪೇಪರ್ಲು ಇಡಿಯಂ ಕೇಳ್ಯಾರ, ಒಂದು ಇಡಿಯಂ ಕೇಳ್ತಾರೆ, ಅದರ ಅರ್ಥವನ್ನ ನೀವು ಆಯ್ಕೆ ಮಾಡಬೇಕು. ಸೊ ಅಂದ್ರೆ ಇಲ್ಲಿ ಇಡಿಯಂಗಳನ್ನ ನೀವು ನೋಡ್ಕೋಬೇಕು. ನೆಕ್ಸ್ಟ್, ದ ಗಿವನ್ ಸೆಂಟೆನ್ಸ್ ಈಸ್ ಡಿವೈಡೆಡ್ ಇಂಟು 4 segments. ಸೆಲೆಕ್ಟ್ ದ ಸೆಗ್ಮೆಂಟ್ ವಿತ್ ದ ಗ್ರಾಮೆಟಿಕಲ್ ಎರರ್. ಎಸ್, 4 ಭಾಗಗಳನ್ನಾಗಿ ಮಾಡ್ಯಾರ ಅವ್ರು ಈ ಸೆಂಟೆನ್ಸ್ ಅನ್ನ. ಅದರಲ್ಲಿ ಯಾವ ಭಾಗದಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ, ವ್ಯಾಕರಣ ತಪ್ಪಾಗಿದೆ ಅನ್ನೋದನ್ನ ನೋಡ್ಬೇಕು. ಜಾವೇದ್ ರೆಫ್ಯೂಸ್ಡ್ ಪೊಲೈಟ್ಲಿ a second serving of the custard by the host at Hotel Grand yesterday. ಇಲ್ಲಿ ನೋಡ್ರಿ, ಎಲ್ಲಿ ತಪ್ಪಾಗೈತೆ ಅಂತಂದ್ರ ಜಾವೇದ್ ರೆಫ್ಯೂಸ್ಡ್ ಪೊಲೈಟ್ಲಿ ಅಂದ್ರ ಜಾವೇದನು ಅದನ್ನ ನಿರಾಕರಿಸಿದನು. ಹೆಂಗ? ಪೊಲೈಟ್ಲಿ. ಅದಾದ್ಮೇಲೆ ಏನಾಗ್ಬೇಕಿತ್ತು ಗೊತ್ತನು? ಕಾಮ ಬರ್ಬೇಕಿತ್ತಿಲ್ಲ. ಈ ಫ್ರೇಸ್ ಮುಗಿದ್ಮೇಲೆ ಕಾಮ ಬರ್ಬೇಕಿತ್ತು, ಬಂದಿಲ್ಲ. ಹಾಗಾದ್ರೆ ಹೆಂಗ್ ಚೇಂಜ್ ಮಾಡ್ಬೋದು? ಜಾವೇದ್ ಪೊಲೈಟ್ಲಿ refused. ಏನ್ ರೆಫ್ಯೂಸ್ ಮಾಡಿದ? ಸೆಕೆಂಡ್ ಸರ್ವಿಂಗ್ ಆಫ್ ದ ಕಸ್ಟರ್ಡ್. ಸೊ ಹಂಗಾಗಿ ಇಲ್ಲಿ ಏನ್ ಚೇಂಜ್ ಆಗ್ಬೇಕಿತ್ತು? ಜಾವೇದ್ ಪೊಲೈಟ್ಲಿ ರೆಫ್ಯೂಸ್ಡ್ ಆಗಬೇಕಿತ್ತು. ಸೊ ಹಂಗಾಗಿ ಆಪ್ಷನ್ 1 ಇಲ್ಲಿ ತಪ್ಪಾಗಿದೆ, ಗ್ರಾಮೆಟಿಕಲ್ ಎರರ್ ಇದೆ. ಓಕೆನಾ? ರೈಟ್. ನೆಕ್ಸ್ಟ್, ಹಂಗಂತೇಳಿ ಇನ್ನೊಂದು ನೋಡ್ಲಿ. ಹಂಗಂದ್ರೆ ಜಾವೇದ್ ರೆಫ್ಯೂಸ್ಡ್ ಪೊಲೈಟ್ಲಿ ಸೆಕೆಂಡ್ ಸರ್ವಿಂಗ್, ಇದು ತಪ್ಪ ಅಲ್ಲ. ಆದರೆ ಸ್ಟ್ಯಾಂಡರ್ಡ್ ಆಗಿ ನಾವು ಗ್ರಾಮೆಟಿಕಲ್ ಆಗಿ ಬರಿಬೇಕು ಅಂತಂದ್ರೆ ಜಾವೇದ್ ಪೊಲೈಟ್ಲಿ ರೆಫ್ಯೂಸ್ಡ್. ಓಕೆನಾ? ನೆಕ್ಸ್ಟ್, ಅ ಸೆಕೆಂಡ್ ಸರ್ವಿಂಗ್ ಆಫ್ ದ ಕಸ್ಟರ್ಡ್. ಇಲ್ಲಿ ಜಾವೇದ್ ರೆಫ್ಯೂಸ್ಡ್ ಪೊಲೈಟ್ಲಿ ಅಂತ ನೀವು ಬರೆಯೋದಾದ್ರೆ ಅಲ್ಲೊಂದು ಕಾಮ ಹಾಕ್ಬೇಕು ಮುಂದೆ ಈ ಫ್ರೇಸ್ ಆದ್ಮೇಲೆ. ಇಲ್ಲಿ ಕಾಮ ಇಲ್ಲ ಅಂದ್ಮೇಲೆ ಜಾವೇದ್ ಪೊಲೈಟ್ಲಿ ರೆಫ್ಯೂಸ್ಡ್. ಏನನ್ನ ರೆಫ್ಯೂಸ್ ಮಾಡಿದ? ಸೆಕೆಂಡ್ ಸರ್ವಿಂಗ್ ಆಫ್ ದಿ ಕಸ್ಟರ್ಡ್. ಮುಂದೆ ಹಂಗೆ ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್, select the most appropriate option to fill in the blank. She dash a decision to move to a new city after careful consideration. ಸೊ ಇಲ್ಲಿ ಮತ್ತೆ ನೋಡ್ರಿ, ಇಲ್ಲೊಂದು ಏನ್ ಕೇಳ್ಯಾರ ಅಂದ್ರೆ ಕೊಲೊಕೇಶನ್ ಕೇಳ್ಯಾರ ಅವ್ರು. ಕೊಲೊಕೇಶನ್ ಅಂದ್ರೆ ಸರಿಯಾಗಿ ಜೋಡಣೆ ಆಗುವಂತ ಪದ. ಹಾಗಾದ್ರೆ ಡಿಸಿಷನ್ ಅನ್ನ ಮಾಡ್ತಾರ, ಹೌದಾ? ಇಲ್ಲ, ಡಿಸಿಷನ್ ಅನ್ನ ಮಾಡ್ತಾರ ಅನ್ನಕ ಹ್ಯಾವ್ ಹೊಂದುವುದು ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ಲಿ, ಇನ್ನ ಮೇಡ್ ಡೂ ಮೇಕ್ ಅಂತ ಕೇಳ್ಯಾರ. ಹಂಗಂದ್ರೆ ಸರಿಯಾದ ಉತ್ತರ ಯಾವುದು ನೋಡ್ರಿ? ಆಫ್ಟರ್ ಕೇರ್ಫುಲ್ ಕನ್ಸಿಡರೇಷನ್, ನಂತರದಲ್ಲಿ ಆಕೆ ಮಾಡ್ಯಾಳ ಅನ್ನೋ ಒಂದು ಅರ್ಥವನ್ನ ಹೇಳ್ಯಾರ ಅವರು. ಸೊ ಹಂಗಂದ್ಮೇಲೆ ಮೇಕ್ ಬರಲ್ಲ, ಇಲ್ಲಿ ಮಾಡ್ಯಾಳ ಅಂದ್ಮೇಲೆ ಮೇಡ್ ಬರ್ಬೇಕು. ಸೊ ಡೂನು ಬರಲ್ಲ. ಸರಿಯಾದ ಉತ್ತರ ಮೇಡ್. ಶಿ ಮೇಡ್ ಅ ಡಿಸಿಷನ್, ಅವಳು ಒಂದು ನಿರ್ಧಾರವನ್ನ ಮಾಡಿದಳು. ಟು ಮೂವ್
ಟು ಅ ನ್ಯೂ ಸಿಟಿ ಆಫ್ಟರ್ ಕೇರ್ಫುಲ್ ಕನ್ಸಿಡರೇಷನ್. ಎಲ್ಲವನ್ನು ಸರಿಯಾಗಿ ಯೋಚನೆ ಮಾಡಿದ ಮೇಲೆ ಆಕೆ ಏನ್ ಮಾಡಿದ್ಲು, ತಾನು ಇನ್ನೊಂದು ಹೊಸ ಸಿಟಿಗೆ ಮೂವ್ ಆಗೋದಕ್ಕೆ ನಿರ್ಧಾರವನ್ನ ಮಾಡಿದಳು. ನೆಕ್ಸ್ಟ್ ಇಲ್ಲಿ ನಿರ್ಧಾರವನ್ನ ಮಾಡಿದಳು, ಆಲ್ರೆಡಿ ಮಾಡಾಳಲ್ಲ, ಸೊ ಹಂಗಾಗಿ ಮೇಡ್. ಇಲ್ಲಂದ್ರ ಮೇಕ್ ಯಾಕೆ ಬರಲ್ಲ ಸರ್ ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಆಗಿದ್ರೆ ಇದು ಮೇಕ್ ಬರಲ್ಲ, ಮೇಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಮೇಕ್ಸ್ ಕೊಟ್ಟಿಲ್ಲ, ಅವರು ಮೇಕ್ ಕೊಟ್ಟಾರ. ಈ ಶೀಟ್ ಬಂದಾಗ ವರ್ಬಿಗೆ ನಾವು ಎಸ್ ಅಥವಾ ಇ ಎಸ್ ಅನ್ನ ಹಚ್ತೀವಿ. ಸೊ ಇಲ್ಲಿ ಕೊಟ್ಟಿಲ್ಲ, ಸೊ ಹಂಗಾಗಿ ಇದರ ಸೊ ಡೂ ಕೂಡ ಅಷ್ಟೇ, ಡೂ ಬರಲ್ಲ. ಇಲ್ಲಿ ಒಂದ್ ವೇಳೆ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಏನ್ ಬರ್ತಿತ್ತು, ಡಸ್ ಬರ್ತಿತ್ತು. ಇದು ಬರಲ್ಲ, ಇದು ಬರಲ್ಲ. ಇನ್ನು ಹ್ಯಾವ್ ಯಾಕೆ ಬರಲ್ಲ? ಡಿಸಿಷನ್ ಜೊತೆಗೆ ಸರಿಯಾಗಿ ಹೊಂದಾಣಿಕೆ ಆಗೋ ಪದ ಟೇಕಿಂಗ್ ಡಿಸಿಷನ್ ಅಂತ ಬರ್ತೈತಿ, ಇಲ್ಲ ಮೇಕ್ ಡಿಸಿಷನ್ ಅಂತ ಬರ್ತೈತಿ, ಆದ್ರೆ ಹ್ಯಾವ್ ಡಿಸಿಷನ್ ಅಂತ ಬರಲ್ಲ. ಸರ್ ಮೇಕ್ ಯಾಕೆ ಬಂದಿಲ್ಲ ಅಂದ್ರೆ ಹೇಳಿದ್ನಲ್ಲ, ಸೊ ಈ ಶೀಟ್ ಬಂದಾಗ ವರ್ಬಿಗೆ ಎಸ್ ಅಥವಾ ಇ ಎಸ್ ಹಚ್ಚಬೇಕು, ಇಲ್ಲಿ ಹಚ್ಚಿಲ್ಲ. ಸೊ ಹಂಗಾಗಿ ಇದನ್ನ ಪಾಸ್ಟ್ ಟೆನ್ಸಿಂಗ್ ಮಾಡೋಣ, ಕರೆಕ್ಟ್ ಆಗುತ್ತೆ. ಶಿ ಮೇಡ್ ಅ ಡಿಸಿಷನ್ ಟು ಮೂವ್ ಟು ಅ ನ್ಯೂ ಸಿಟಿ ಆಫ್ಟರ್ ಕೇರ್ಫುಲ್ ಕನ್ಸಿಡರೇಷನ್. ಓಕೆನಾ? ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಸ್ಕೇರ್ಸ್ ಅನ್ನೋ ಒಂದು ಪದ ಕೊಟ್ಟಾರ, ಇದರದ್ದು ನಾವು ಆಂಟೋನಿಮ್ ಅನ್ನ ಬರಿಬೇಕು. ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ. ಸೊ ಹಾಗಾದ್ರೆ ಅವ್ರು ಕೊಟ್ಟಿರುವಂತ ಸ್ಕೇರ್ಸ್ ಪದದ ಅರ್ಥ ಏನು, ಮೊದಲು ಅದನ್ನು ತಿಳ್ಕೊಣ. ಸ್ಕೇರ್ಸ್ ಪದದ ಅರ್ಥ ಅಭಾವ. ನಾವೀಗ ನೀರಿನ ಅಭಾವ ಅನ್ನೋದನ್ನ ಕೇಳ್ತೀವಿ ಬೇಸಿಗೆ ಕಾಲದಾಗ, ಅಂದ್ರೆ ನೀರು ಕಮ್ಮಿ ಇದೆ ಅಂತ ಅರ್ಥ, ಹೌದಿಲ್ಲ? ಸೊ ಅದೇ ತರ ಇಂಗ್ಲಿಷ್ನಾಗ ಏನಂತೀವಿ ಇದನ್ನ, ಸ್ಕೇರ್ಸಿಟಿ ಆಫ್ ವಾಟರ್. ಅಂದ್ರೆ ಸ್ಕೇರ್ಸ್ ಅಂದ್ರೆ ಅಭಾವ ಇದೆ, ಕಮ್ಮಿ ಇದೆ ಅಂತ ಅರ್ಥ. ಹಾಗಾದ್ರೆ ಹೆಚ್ಚು ಇದೆ ಅನ್ನೋದ್ರ ಅರ್ಥ ಇರುವಂತ ಪದವನ್ನು ನೋಡ್ಬೇಕು ನಾವು. ಯಾಕೆ? ಅವ್ರು ಕೇಳಿರೋದು ವಿರುದ್ಧಾರ್ಥಕ ಪದ. ಸೊ ಹಾಗಾದ್ರೆ ಸ್ಕೇರ್ಸ್ ಅಭಾವ, ಕಮ್ಮಿ ಇದೆ. ಇದರ ವಿರುದ್ಧಾರ್ಥಕ ಪದ ಆಂಪಲ್. ಆಂಪಲ್ ಅಂದ್ರೆ ಜಾಸ್ತಿ ಇದೆ, ವಿಪುಲವಾಗಿದೆ. ವಿಪುಲ ಅಂದ್ರೆ ಹೆಚ್ಚು, ಅರ್ಥ ಆಯ್ತಾ? ಸೊ ಈಗ ಹಾಗಾದ್ರೆ ಟೈನಿ ಯಾಕೆ ಬರಲ್ಲ? ಟೈನಿ ಅಂದ್ರೆ ಸಣ್ಣದು, ಲೆಸ್ ಅಂದ್ರೆ ಕಮ್ಮಿ, ಹೆವಿ ಅಂದ್ರೆ ವೇಟ್ನ್ಯಾಗ ಬರ್ತೈತಿ. ಇದು ಹೆವಿ ಅಂತೇಳಿ, ಅರ್ಥ ಆಯ್ತಾ? ಇಲ್ಲಿ ಪ್ರಮಾಣದಾಗ ಬರೋದಿಲ್ಲ, ಇದು ವೇಟ್ನ್ಯಾಗ ಬರ್ತೈತಿ. ಸೊ ಹಂಗಾಗಿ ಸರಿಯಾದಂತ ಉತ್ತರ ಯಾವುದು? ಆಂಪಲ್. ಸೊ ಹಂಗಂದ್ರ ಆಪ್ಷನ್ 1 ರಾಂಗ್, ಆಪ್ಷನ್ 2 ರಾಂಗ್, ಆಪ್ಷನ್ 4 ರಾಂಗ್, ಆಪ್ಷನ್ 3 ಸರಿಯಾದಂತಹ ಉತ್ತರ. ಅರ್ಥ ಆಯ್ತಾ? ನೆಕ್ಸ್ಟ್, ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ದ ಡ್ಯಾಶ್ ಪಾರ್ಕ್ ವಾಸ್ ಫಿಲ್ಡ್ ವಿತ್ ಡ್ಯಾಶ್ ಗ್ರಾಸ್, ಟಾಲ್ ಟ್ರೀಸ್ ಅಂಡ್ ವೈಬ್ರೆಂಟ್ ಫ್ಲವರ್ಸ್, ಕ್ರಿಯೇಟಿಂಗ್ ಅ ಡ್ಯಾಶ್ ರಿಟ್ರೀಟ್ ಫಾರ್ ದ ಸಿಟೀಸ್ ಬ್ಯುಸಿ ರೆಸಿಡೆಂಟ್ಸ್. ನೋಡ್ರಿ, 3 ಫಿಲ್ ಇನ್ ದ ಬ್ಲಾಂಕ್ ಗಳನ್ನು ಕೊಟ್ಟಾರ, ಅದರ ಪ್ರಕಾರ 3 ಶಬ್ದಗಳನ್ನ ನಾವು ಸರಿಯಾದದನ್ನ ಹೊಂದಿಕೆ ಮಾಡಬೇಕು. ಯಾವುದು? ದ ಡ್ಯಾಶ್ ಪಾರ್ಕ್. ಇಲ್ಲಿ ಫಸ್ಟ್ನೇದ್ ನೋಡ್ತಾ ಹೋಗೋಣ. ಸ್ಪೇಷಿಯಸ್ ಪಾರ್ಕ್ ಅಂದ್ರೆ ತುಂಬಾ ಜಾಗ ಇರುವಂತಹ ಪಾರ್ಕ್ ಅಂತ. ಫಿಲ್ಡ್ ವಿತ್ ಡ್ಯಾಶ್ ಗ್ರಾಸ್, ಟಾಲ್ ಟ್ರೀಸ್. ಇದು ಸರಿಯಾದದ್ದು ಯಾವುದು? ಓಕೆ, ಗ್ರೀನ್. ಗ್ರೀನ್ ಗ್ರಾಸ್, ಟಾಲ್ ಟ್ರೀಸ್ ಅಂಡ್ ವೈಬ್ರೆಂಟ್ ಫ್ಲವರ್ಸ್, ಕ್ರಿಯೇಟಿಂಗ್ ಅ ಡ್ಯಾಶ್ ರಿಟ್ರೀಟ್. ರಿಟ್ರೀಟ್ ಅಂದ್ರೆ ವಿಶ್ರಾಂತಿ ಸ್ಥಳ ಅಂತ ಅನ್ಬೋದು ನಾವು. ಮತ್ತೆ ವಾಪಸ್ ಈಗ ನಾವು ಬಿಸಿ ಲೈಫಲ್ಲಿ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಹೊತ್ತು ಸಂಡೇ ಅಥವಾ ಎಲ್ಲಾದ್ರೂ ಹೋಗಿ ಬರ್ತೀವಿ ನಾವು ಪಾರ್ಕಿಗೆ ಅಥವಾ ಯಾವ್ದಾದ್ರು ವಾಟರ್ ಪಾರ್ಕ್ ಈ ತರ. ಯಾಕೆ? ಸೊ ಸ್ವಲ್ಪ ನಾವು ಮತ್ತೆ ವಿಶ್ರಾಂತಿ ತಗೊಂಡು ಮತ್ತೆ ಮಂಡೆಯಿಂದ ಮತ್ತೆ ಚೆನ್ನಾಗಿ ಕೆಲಸ ಮಾಡೋಕ್ಕೋಸ್ಕರ ಅಲ್ವಾ. ಸೊ ಎವ್ರಿಬಡಿ ನೀಡ್ಸ್ ಅ ರಿಟ್ರೀಟ್. ಓಕೆ, ಅದೇ ತರ ಇಲ್ಲಿ ಎಂತಹ ರಿಟ್ರೀಟ್? ಪೀಸ್ಫುಲ್ ರಿಟ್ರೀಟ್. ಪೀಸ್ಫುಲ್ ಅಂದ್ರೆ ಏನು? ಶಾಂತಿಯುತವಾದ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಇದು ಸರಿ ಆಗ್ಬೋದಾ? ಎಸ್, ಆಪ್ಷನ್ 1 ಈಸಿ ಸರಿ ಇದೆ ನೋಡ್ರಿ. ದ ಸ್ಪೇಷಿಯಸ್ ಪಾರ್ಕ್ ವಾಸ್ ಫಿಲ್ಡ್ ವಿತ್ ಗ್ರೀನ್ ಗ್ರಾಸ್, ಟಾಲ್ ಟ್ರೀಸ್ ಅಂಡ್ ವೈಬ್ರೆಂಟ್ ಫ್ಲವರ್ಸ್, ಕ್ರಿಯೇಟಿಂಗ್ ಅ ಪೀಸ್ಫುಲ್ ರಿಟ್ರೀಟ್ ಫಾರ್ ದ ಸಿಟೀಸ್ ಬ್ಯುಸಿ ರೆಸಿಡೆಂಟ್ಸ್. ಇದು ಸರಿಯಾದಂತ ಉತ್ತರ. ನೋಡ್ರಿ, ನಿಮಗೆ 1ನೇ ಆಪ್ಷನ್ ಅಲ್ಲಿನೇ ಉತ್ತರ ಸಿಕ್ತಾ? ಎಲ್ಲ ಆಪ್ಷನ್ ಅನ್ನ ನೋಡಕ್ ಹೋಗ್ಬೇಡ್ರಿ, ನಿಮ್ಗೆ ಕಾನ್ಫಿಡೆನ್ಸ್ ಇದ್ರ. ಯಾಕಂದ್ರ ಎಲ್ಲವನ್ನು ನೋಡಷ್ಟು ಟೈಮು ನಿಮಗೆ SSC GD ಪ್ರಶ್ನೆ ಪತ್ರಿಕೆ ಬರೀಬೇಕಾದ್ರೆ ಇರೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಆಂಟೋನಿಮ್ ಕೇಳಿದಾರೆ ನೋಡ್ರಿ, ಮತ್ತೆ ಇಲ್ಲಿ ಯಾವ್ದ್ರದ್ದು? ಓಕೆ, ಕ್ಲಾಂಡಸ್ಟೈನ್. ಕ್ಲಾಂಡಸ್ಟೈನ್ ಅನ್ನೋ ಒಂದು ವರ್ಡ್ ಕೊಟ್ಟಾರ, ಇದ್ರದ್ದು ಆಂಟೋನಿಮ್ ಕೇಳ್ಯಾರ. ಕ್ಲಾಂಡಸ್ಟೈನ್ ಅಂತಂದ್ರೆ ಏನು? ಕ್ಲಾಂಡಸ್ಟೈನ್ ಅಂತಂದ್ರ ನಾವೇನಾದ್ರೂ ಇಲ್ಲೀಗಲ್ ಆಗಿ ವ್ಯವಹಾರ ಮಾಡ್ತೀವಲ್ಲ, ಸೊ ಅದನ್ನ ಕ್ಲಾಂಡಸ್ಟೈನ್ ಅಂತ ಕರಿತೀವಿ. ಕ್ಲಾಂಡಸ್ಟೈನ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಇಲ್ಲೀಗಲ್ ವ್ಯವಹಾರ ಮಾಡುವಾಗ ಮಾಡುವಂತ ದುಡ್ಡಿನ ವ್ಯವಹಾರ, ಅದಕ್ಕೆ ಕ್ಲಾಂಡಸ್ಟೈನ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದರ ವಿರುದ್ಧ ಪದ ಯಾವುದು? ಈಗ ಇಲ್ಲೀಗಲ್ ಆಗಿ ಮಾಡಕತ್ತಾರ, ಅದಕ್ಕೆ ಕ್ಲಾಂಡಸ್ಟೈನ್ ಟ್ರಾನ್ಸಾಕ್ಷನ್ಸ್. ಇದ್ರ ವಿರುದ್ಧ ಅಂದ್ರೆ ಏನು? ಲೀಗಲ್ ಆಗಿ ಪಡೆಯುವಂತ ಹಣ.
ಹೌದಲ್ಲ, ಲೀಗಲ್ ಆಗಿ ವ್ಯವಹಾರ ಮಾಡಬೇಕಾದ್ರೆ ಪಡೆಯುವಂತ ಹಣ. ಸೊ ಯಾವುದು ಬರುತ್ತೆ ಇಲ್ಲಿ? ಸರಿಯಾದ ಉತ್ತರ ಓವರ್ಟ್. ನೋಡ್ರಿ, ಆಪ್ಷನ್ 4 ಸರಿಯಾದ ಉತ್ತರ. ಯಾಕ? ಓವರ್ಟ್ ಅಂತಂದ್ರೆ ಮುಚ್ಚುಮರೆ ಇಲ್ಲದೆ ಅಂತ ಅರ್ಥ. ಓಕೆನಾ? ಕ್ಲಾಂಡಸ್ಟೈನ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಮುಚ್ಚುಮರೆಯಿಂದ ಮಾಡುವ ವ್ಯವಹಾರ. ಬಟ್ ಇಲ್ಲಿ ಓವರ್ಟ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಓಪನ್ ಆಗಿ ಮಾಡುವಂತ ವ್ಯವಹಾರ ಅನ್ನೋ ಒಂದು ಅರ್ಥನ ಕೊಡುತ್ತೆ. ಸೊ ಹಂಗಾಗಿ ಇದು ಸರಿಯಾದ ಉತ್ತರ. ಮತ್ತಿನ್ನು ಅಂಡರ್ ದ ಟೇಬಲ್, ಹಶ್ ಹಶ್, ನೆಕ್ಸ್ಟ್ ಫರ್ಟಿವ್ ಯಾಕಾಗಲ್ಲ ಅಂತಂದ್ರೆ ಇವೆಲ್ಲವೂ ಇಲ್ಲೀಗಲ್ ವ್ಯವಹಾರಗಳನ್ನ ಮಾಡುವಾಗ ಬಳಸುವಂತ ಪದಗಳು. ಅಂಡರ್ ದ ಟೇಬಲ್ ಲಂಚ ಕೊಡ್ತೀವಿ ನಾವು, ಟೇಬಲ್ ಕೆಳಗೆ, ಮೇಜಿನ ಕೆಳಗೆ ದುಡ್ಡು ಕೊಡ್ತೀವಿ. ಹಶ್ ಹಶ್ ಅಂದ್ರೆ ಹುಷಾರು ಅನ್ನೋ ಒಂದು ಪದ. ನೆಕ್ಸ್ಟ್ ಫರ್ಟಿವ್ ಅಂತಂದ್ರೆ ಕೂಡ ಇಲ್ಲೀಗಲ್ ವ್ಯವಹಾರದ ಹಣದ ಟ್ರಾನ್ಸಾಕ್ಷನ್. ಸೊ ಓಕೆ, ರೈಟ್, ಇಲ್ಲಿ ಸರಿಯಾದ ಉತ್ತರ ಗೊತ್ತಾಯ್ತು ನಿಮ್ಗೆ, ಓವರ್ಟ್. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಫಾರ್ ದ ಗಿವನ್ ವರ್ಡ್. ಎಸ್, ನೋಡ್ರಿ, ಹಿಂದಿನ ಪ್ರಶ್ನೆಯಲ್ಲಿ ಆಂಟೋನಿಮ್ ಇತ್ತು, ಇದರಲ್ಲಿ ಸಿನಾನಿಮ್ ಕೇಳ್ಯಾರ. ಏನು? ಸಮಾನಾರ್ಥಕ ಪದ. ಇನ್ಸಿಪಿಡ್ ಪದದ ಅರ್ಥ ಏನು? ಇನ್ಸಿಪಿಡ್ ಅಂತಂದ್ರ ರುಚಿ ಇಲ್ಲದ್ದು ಅಂತ ಅರ್ಥ. ಇನ್ಸಿಪಿಡ್ ಅಂತಂದ್ರ ರುಚಿ ಇಲ್ಲದ್ದು, ಯಾವುದೇ ತರನಾದ ರುಚಿ ಇಲ್ಲ ಅಂತ ಅರ್ಥ. ಸೊ ಇದಕ್ಕೆ ಸರಿಯಾದ ಸಿನಾನಿಮ್ ಯಾವುದು? ಬ್ಲ್ಯಾಂಡ್. ಏನು? ಬ್ಲ್ಯಾಂಡ್. ಆಪ್ಷನ್ 1 ಸರಿಯಾದ ಉತ್ತರ. ಸೊ ಇನ್ಸಿಪಿಡ್ ಅಂದ್ರೆ ಒಂದೇ, ಬ್ಲ್ಯಾಂಡ್ ಅಂದ್ರೆ ರುಚಿ ಇರ್ಲಾರದ್ದು. ಇನ್ನು ಉಳಿಕೆದ ಆಪ್ಷನ್ ನೋಡೋದಾದ್ರೆ ಫ್ಲೇವರ್ಫುಲ್. ಈಗ ಬಿರಿಯಾನಿ ಫ್ಲೇವರ್ಫುಲ್ ಇದೆ ಅಂದ್ರೆ ಏನಂತ? ಘಮ್ ಅಂತ ಇದೆ ಅಂತ ಅರ್ಥ. ಸ್ಪೈಸಿ, ಖಾರ ಇದೆ. ಟ್ಯಾಂಜಿ ಸ್ನ್ಯಾಕ್ಸ್ ಅಂತ ಗೊತ್ತಾ? ಟ್ಯಾಂಜಿ ಅಂದ್ರೆ ಅಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇದೆ ಅಂತ ಅರ್ಥ. ಎಲ್ಲವೂ ಹೆಚ್ಚಿದೆ ಅಂತ ಫುಡ್ಗೆ ನಾವು ಟ್ಯಾಂಜಿ ಫುಡ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತು ಈಗ? ಇನ್ಸಿಪಿಡ್ ಅಂದ್ರೆ ಒಂದೇ, ಬ್ಲ್ಯಾಂಡ್ ಅಂದ್ರೆ ಒಂದೇ. ಇದರ ಅರ್ಥ ಏನು? ರುಚಿ ಇರ್ಲಾರದ್ದು. ಓಕೆ, ನೆಕ್ಸ್ಟ್, the following sentence has been split into 4 segments. Identify the segment that contains a grammatical error. ನೋಡ್ರಿ, ಎಲ್ಲಿ ತಪ್ಪಾಗಿದೆ ಆ ಒಂದು ಭಾಗವನ್ನ ನಾವು ಆರಿಸಬೇಕು. He usual jogs in the early morning. ಎಸ್, ಮೊದಲನೇ ಆಪ್ಷನ್ ನಲ್ಲೇ ತಪ್ಪು ಸಿಕ್ತು. ಏನು? he usual ಅಲ್ಲ, he usually ಅಂತ ಅರ್ಥ. LLY. ಇದು ಯೂಶುವಲ್ ಅನ್ನೋದು ಒಂದು ಅಡ್ವರ್ಬ್. ಯಾವ ಅಡ್ವರ್ಬ್? ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ನೋಡಿಲಿ, ಹಿ ಯೂಶುವಲಿ ಜಾಗ್ಸ್ ಇನ್ ದ ಅರ್ಲಿ ಮಾರ್ನಿಂಗ್ ಅಂತಂದ್ರೆ ಇದರ ಅರ್ಥ ಏನಾಗುತ್ತಾ? ಅವ್ನು ನಾರ್ಮಲ್ ಆಗಿ ಬೆಳಿಗ್ಗೆ ಬೇಗನೆ ವಾಕ್ ಮಾಡ್ತಾನ ಅಥವಾ ಜಾಗ್ ಮಾಡ್ತಾನ ಅಂತ ಅರ್ಥ. ಸೊ ಹಾಗಾದ್ರೆ ಇಲ್ಲಿ ಯೂಶುವಲಿ ಬರಬೇಕಾಗಿತ್ತು, ಇಲ್ಲೇನು ಬಂದಿದೆ? ಯೂಶುವಲ್ ಬಂದಿದೆ. ಹಿ ಯೂಶುವಲಿ ಆಗೋ ಜಾಗದಾಗ ಹಿ ಯೂಶುವಲ್ ಆಗೈತಿ. ಹಂಗಾಗಿ ಇದು ಗ್ರಾಮ್ಯಾಟಿಕಲ್ ಎರರ್ ಐತಿ. ಆಪ್ಷನ್ ಎ. ನೋಡ್ಲಿ, ಮತ್ತೆ ಅವ್ರು ಕನ್ಫ್ಯೂಸ್ ಮಾಡ್ತಾರೆ. ಏನ್ ಗೊತ್ತೇನೋ? ಇಲ್ಲಿ ಒಂದನೇದ್ದ ನಿಮ್ಗೆ ತಪ್ಪಾಗಿರ್ತ, ನೀವು ಒಂದನೇದ್ ಹಾಕ್ಬಾರ್ದು. ಯಾಕಂದ್ರೆ ಆಪ್ಷನ್ ಎ ಒಂದೊಂದ್ಸಲ ಲಾಸ್ಟ್ ಕೊಟ್ಬಿಟ್ಟಿರ್ತಾರ. ನೀವು ಇಲ್ಲಿ ನೋಡ್ಬೇಕಾಗಿರೋದು 1, 2, 3, 4 ಅಲ್ಲ. ನೀವು ನೋಡ್ಬೇಕಾಗಿರೋದು ಯಾವ ಭಾಗದಲ್ಲಿ, ಎ ಭಾಗದಲ್ಲಿನೋ, ಬಿ ಭಾಗದಲ್ಲಿನೋ, ಸಿ ಅಲ್ಲಿನೋ, ಡಿ ಅಲ್ಲಿನೋ, ಯಾವ ಸೆಗ್ಮೆಂಟ್ ಅಲ್ಲಿ ತಪ್ಪಾಗಿದೆ, ಗ್ರಾಮ್ಯಾಟಿಕಲ್ ಎರರ್ ಇದೆ ಅನ್ನೋದನ್ನ ನೋಡಿ ಅದು ಯಾವ ಆಪ್ಷನ್ ಆಗೈತಿ, 1 ಆಗೈತೋ, 2 ಆಗೈತೋ, 3 ಆಗೈತೋ, 4 ಆಗೈತೆ ಅಂತ ನೋಡಿ ಹಾಕ್ಬೇಕು. ಅವಸರದಾಗ ನೀವು ಭಾಳ ಮಿಸ್ಟೇಕ್ ಮಾಡ್ತಿರ್ತೀರಿ, ಚಾನ್ಸ್ ಭಾಳ ಇರುತ್ತೆ ಮಿಸ್ಟೇಕ್ ಆಗೋದು. ಸರಿಯಾಗಿ ಗಮನ ಇಟ್ಟು ನೋಡಿ ಹಾಕ್ರಿ. ಓಕೆ, ಇಷ್ಟು 15 ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಿಸಿದಂಥ, ಗ್ರಾಮರ್ ಪಾಠಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ವು. ಸೊ ಇದನ್ನ ನಾವು ಒಂದೊಂದಾಗಿ ನಿಧಾನಕ್ಕೆ ತಿಳಿಸ್ತಾ ಅನಲೈಸ್ ಮಾಡ್ತಾ ಬಂದ್ವಿ. ಇಲ್ಲಿ ನಮಗೆ ಗೊತ್ತಾಗಿದ್ದು ಏನಂತಂದ್ರೆ, ಒಂದು ಆಂಟೋನಿಮ್ ಸಿನೋನಿಮ್ ಅನ್ನ ಜಾಸ್ತಿ ಕೇಳ್ತಾರೆ. ಅದಾದ್ಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳಿದಾರೆ. ನೆಕ್ಸ್ಟ್ ಅಡ್ವರ್ಬ್ ಬಗ್ಗೆ ಕ್ವಶನ್ ಕೇಳಿದಾರೆ. ಮತ್ತು ನಾವು ಅವರು ಏನು ಮಾಡ್ರೆ 4 ಭಾಗಗಳಾಗಿ ಒಂದು ಸೆಂಟೆನ್ಸ್ ಅನ್ನು ವಿಂಗಡಿಸಿ ಯಾವ ಭಾಗದಲ್ಲಿ ಅಂದ್ರೆ ಯಾವ ಸೆಗ್ಮೆಂಟ್ ಅಲ್ಲಿ ಗ್ರಾಮ್ಯಾಟಿಕಲ್ ಎರರ್ ಇದೆ ಅಂತ ಕೇಳಿದ್ರೆ. ಸೊ ಅದಾದ್ಮೇಲೆ ವೊಕ್ಯಾಬ್ಯುಲರಿ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಂದಾವ. ಸೊ ನಾವೇನ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಪ್ರತಿಯೊಂದು ವಿಷಯದ ಮೇಲೆ ಅಂದ್ರೆ ಪ್ರತಿಯೊಂದು ಟಾಪಿಕ್ ಮೇಲೆ, ಫಾರ್ ಎಕ್ಸಾಂಪಲ್ ಅಡ್ವರ್ಬ್ ಮೇಲೆ ಯಾವ ರೀತಿ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಬಂದಿವೆ, ಅದಾದ್ಮೇಲೆ ರೂಟ್ ವರ್ಡ್ಸ್ ಮೇಲೆ, ಅದಾದ್ಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ. ಸೊ ಹೀಗೆ ಯಾವ ಯಾವ ಗ್ರಾಮ್ಯಾಟಿಕಲ್ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ಅನಲೈಸ್ ಮಾಡಿ ಪ್ರತಿಯೊಂದು ಟಾಪಿಕ್ ಮೇಲೆ ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ತರುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.